ಅಮ್ಮ ಅಮ್ಮ ಯಪ್ಪ ವನು ವನು ಇದೇನೋ ಇದು ವನು. ನಮ್ಮ ಅಮ್ಮನ ಕರೀರಿ ಅದಕ್ಕೆ ನನ್ನ ಮದುವೆ ಆಗಿ ಬಂದಿದ್ದೀನಿ. ಯಾರು ಈ ಹುಡುಗಿ? ಯಾರು? ಇದೇನೋ ಇದು ಇದ್ದಕ್ಕಿದ್ದಂಗೆ ಹಿಂಗೆ? ಅಯ್ಯೋ ಇದೇನಪ್ಪ ಇದು? ನನಗೆ ಆಶ್ಚರ್ಯ ಆಗ್ತಾ ಐತೆ, ಕನಸು ಏನೋ ಅನ್ನಿಸ್ತಾ ಐತೆ. ಇದೇನೋ ಇದು? ಮದುವೆ ಆಗಿ ಬಂದಿದ್ಯಾ? ಮತ್ತೇನು ಅನ್ಕೊಂಡಿದ್ದೀರ? ಅದಕ್ಕೆ ಕಾಣಿಸ್ತಾ ಇಲ್ವಾ? ಮದುವೆ ಆಗಿ ಬಂದಿರೋದು, ಹೂನಾರ ಹಾಕೊಂಡು ಬಂದಿದ್ದೀವಿ. ನಮ್ಮಮ್ಮ ಇದ್ದಾರಲ್ಲ, ಅವ್ರ ಅಣ್ಣನ ಮಗಳು. ಇವರಪ್ಪ ಕೊಡೋದಕ್ಕೆ ತಯಾರಿರಲಿಲ್ಲ. ಇವಳಿಗೂ ನನಗೂ ತುಂಬಾ ಇಷ್ಟ ಇತ್ತು. ಅದಕ್ಕೇ ಇವರು ಕೊಡಲ್ಲ ಅನ್ನೋರು. ನಮ್ಮಮ್ಮ ಹಿಂಗೂ ಅಣ್ಣ ಇನ್ನ ಮಾತಾಡ್ಸಲ್ಲ. ಅದಕ್ಕೋಸ್ಕರನ ನಮ್ಮಮ್ಮ ಇನ್ನೂ ಇವರಣ್ಣ ಇವರು ಎಲ್ಲ ಮಾತಾಡಿಸ್ದೇ ಇಲ್ಲದಕ್ಕೆ ನಾವೇ ಸುಮ್ಮನೆ ಒಪ್ಪಿ ಮದುವೆ ಆಗಿ ಬಂದುಬಿಟ್ವಿ. ಅತ್ತ ಐತಲ್ಲ ಅವ್ರ ಅಣ್ಣನ ಮಗಳ? ಏನಪ್ಪ ಇದು ಹಿಂಗೆ? ಅಲ್ಲ ಕಣವನ್ ಮಾತಾದ್ರೆ ಹೇಳ್ಬೇಕಾ? ಈ ರೀತಿ ಮಾಡೋದು ತಪ್ಪು ಕಣವನು ನೀನು. ಅಯ್ಯೋ, ನಾನು ತುಂಬ ಇಷ್ಟಪಟ್ಟಿದ್ವಿ, ನಾನು ಕವಿತಾ. ನಾನು ತುಂಬಾ ಟ್ರೈ ಮಾಡಿದೆ ಒಪ್ಪಿಸ್ಬೇಕು ಎಲ್ಲಾರನ್ನೂ ಅಂತ. ಆದರೆ ಅಮ್ಮ ಏನು ಒಪ್ಕೊಂಬಿಲ್ಲ. ನಾನೇನು ಅವನ ಮನೆ ಬಾಗಿಲಿಗೆ ಹೋಗಿ ನಾನು ಯಾಕೆ ಕೇಳೋಣ ಅಂತ ಅಂತು. ಅದಕ್ಕೇ ಅವ್ರೂ ಮಾತಾಡ್ಸಲ್ಲ, ಅವ್ರಿಗೇನು ಕೊಡೋದು ಹೆಣ್ಣು ಅಂತ ಹೇಳಿ ಇದು ಮಾಡ್ತಿದ್ರು. ಅದಕ್ಕೆ ನಾವು ಇಷ್ಟು ದಿವಸ ಬಿಡತ್ಲಾಗ ಹೋಗ್ಲಿ ಅಂತೇಳಿ ಸುಮ್ಮನೆ ಆಗಿದ್ವಿ. ಹಿಂಗೆ ಇದ್ರೆ ಆಗಲ್ಲ ಅಂತೇಳಿ ಸುಮ್ಮನೆ ಇಬ್ಬರು ಒಪ್ಪಿ ಮದುವೆ ಆಗಿ ಬಂದುಬಿಟ್ವಿ. ವನಿಲ ವನಿಲ ಇದೇನೋ ಇದು? ಮದುವೆ ಆಗಿ ಬಂದಿದೀಯಾ? ನಮ್ಮ ಮದುವೆ ಆಗಿ ಬಂದಿದ್ದೀನಿ. ನೀನು ಒಪ್ತಾ ಇರಲಿಲ್ವಲ್ಲ, ಹೋಗಿ ನಿಮ್ಮ ಅಣ್ಣನ ಮಗಳನ್ನ ಕೇಳು ಕೇಳು ಅಂತೇಳಿ ಇಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ವಲ್ಲ. ಅದಕ್ಕೇ ಅವರು ಕೊಡೋದಕ್ಕೆ ಅವ್ರಿಗೂ ಇಷ್ಟ ಇರಲಿಲ್ಲ, ನಿನಗೂ ಕೇಳೋದಕ್ಕೆ ನಿನಗೂ ಇಷ್ಟ ಇರಲಿಲ್ಲ. ಅದಕ್ಕೆ ನಾನು ಕವಿ ಇಬ್ಬರು ಒಪ್ಪಿದ್ವಿ. ಇಬ್ಬರೂ ಫೋನಲ್ಲಿ ನಾವು ಫ್ರೆಂಡ್ ಆಗಿಬಿಟ್ಟು ಹಿಂಗೇ ಇಬ್ಬರು ಇಷ್ಟಪಟ್ಬಿಟ್ಟು ಭಾಳ ದಿವಸದಿಂದ ವೆಯ್ಟ್ ಮಾಡ್ತಾಯಿದ್ವಿ. ಆದರೂ ನೀವು ಕೇಳಲಿಲ್ಲ, ಮಾಡಲಿಲ್ಲ. ಅದಕ್ಕೆ ಆಗೋಂಥ ಕತೆ ಅಲ್ಲ ಸುಮ್ಮನೆ ಅಂತ ಹೇಳಿ ನಾನು ಕವಿ ಮದುವೆ ಆಗಿ ಬಂದುಬಿಟ್ವಿ. ನಮ್ಮ ಅಣ್ಣನ ಮಗಳ ಕಣೆ ಶೈಲು ಇವಳು. ನಮ್ಮ ಅಣ್ಣನ ಮಗಳು ಕವಿತಾ. ಅಯ್ಯೋ ಭಾಳ ಖುಷಿ ಆಗ್ತೈತೆ ಕಣೋ. ಹೆಂಗೋನ ಬಿಡತ್ಲಾಗ ನಂಗೆ ಯಾರ ಅಪ್ಪನ ಯಾರು ಕೇಳ್ತಾರಪ್ಪ ಮಂಗಾಗದು. ಮಾತಾಡ್ಸಲ್ವಲ್ಲ ಅವನು, ಅದಕ್ಕೆ ಯಾರು ಕೇಳ್ತಾರಪ್ಪ ಅನ್ಸೋದು. ನಮ್ಮಪ್ಪ ಏನಂತೈತೋ ಏನೋ, ಇವಾಗಾದ್ರೂ ನಮ್ಮ ಅಪ್ಪನ ಮಾತಾಡ್ಸತ್ತೆ. ಬತ್ತಾನೆ ಸುಮ್ಮನಿರು. ಮಗಳು ಮದುವೆ ಆಗಿದ್ದಾನೆ ಅಂತಂದರೆ ಒಂದಲ್ಲ ಒಂದಿನ ನಿಮ್ಮ ಅಪ್ಪನೇ ಬತ್ತಾನೆ. ಸುಮ್ಕಿರು. ಇವಾಗ ಮಾತಾಡ್ಸಕ್ಕೆ ಹೋದ್ರೆ ಸಿಟ್ಟು ಮಾಡ್ಕೊಂಡಿರ್ತಾನೆ. ಆರತಿ ಮಾಡಿ ಒಳಗೆ ಬಿಡ್ಕಳೆ. ಶೈಲು, ಆರತಿ ಮಾಡಿ ಒಳಗೆ ಬಿಡ್ಕ. ಆರತಿ ಮಾಡೋಗು, ಆರತಿ ತರಗೆ ಹೋಗು. ಮಗಳಮ್ಮ, ನಮ್ಮ ಮನೇಲಿ ಮದುವೆ ಆಗಿದ್ದಾನೆ. ನೋಡೋ, ನಮ್ಮ ಕವಿತನೇ ಮದುವೆ ಆಗಿದ್ದಾನೆ. ನಾನು ಅವ್ರ ಮನೆ ಬಾಗ್ಲಕ್ಕೆ ಹೋಗೋಕ್ಕೆ ಕೇಳೋಕ್ಕೆ ಯಾರು ಕೇಳ್ತಾರಪ್ಪ ಅಂತಿದ್ದೆ. ಬಿಡ್ಪಪ್ಪ ಅವ್ರನ್ನ ಕೇಳಲ್ಲ ಅಂತಿದ್ದೆ. ಬೇಡ ಅಂತೇಳಿ ಅವನು ಸುಮ್ಮನಾಗಿದ್ದ. ಅಲ್ಲೇನೆ ಆಗ ಬರೋಲ್ಲ, ಯಾಕೆ ನಮ್ಗೂ ಅವ್ರಿಗೂ ಬರೀ ಜಗಳ ಅಂತೇಳಿ ತಿರ್ಗಿ ಹೆಂಗ ಮದುವೆ ಆಗಿ ಬಂದಿದ್ದಾನೆ ಅತ್ಲಾಗೆ. ಹೆಂಗೋ ಬಿಡತ್ಲ ಖುಷಿ ಆಗ್ತೈತೆ. ಹೋಗು ಶೈಲು, ಆರತಿ ಮಾಡೋಗಿ. ಹೆಂಗೋ ಬಿಡತ್ಲಾಗೆ. ಮದುವೆ ಆಯ್ತಲ್ಲ. ನಾವು ಒಪ್ಪಿ ಮದುವೆ ಮಾಡೋಕ್ಕೂ ಅವ್ರು ಕೊಡ್ತಿರ್ಲಿಲ್ಲ, ನೀನು ಹೋಗಿ ಕೇಳ್ತಿರ್ಲಿಲ್ಲ. ಹೆಂಗೋ ಅತ್ಲಾಗ ಆಗಿರೋದೇ ಒಳ್ಳೇದು. ನೀನು ಒಪ್ಪಿಸ್ಬೇಕಾಗಿತ್ತು ಕಣಮ್ಮ. ಮನೆಯಾಗೆ ನಿಮ್ಮ ಅಪ್ಪಗೆ ಹೇಳಿದ್ರೆ ಒಪ್ಪೋದು ಅನಿಸುತ್ತೆ. ಚೆನ್ನಾಗಿ ಗ್ರ್ಯಾಂಡಾಗಿ ಮದುವೆ ಮಾಡ್ಬೋದಾಗಿತ್ತು. ಅಯ್ಯೋ ಮಾಮ, ನಾನು ಎಷ್ಟು ಕೇಳಿದ್ರೂ ಅವ್ರು ಮಾಡಲ್ಲ ಅನ್ನೋದು ಗೊತ್ತು. ಅಯ್ಯೋ ನಿಮ್ಮ ಸುದ್ದಿ ಎತ್ತಿದ್ರೆ ಸಾಕು ನಮ್ಮ ಅಪ್ಪ ಅಂತೂ ಹುರಿದು ಬಿಡೋದು. ಅವಳು ಇಲ್ಲಿ ನೋಡಿಲಿ, ಅವಳು ಸವಾಸನೇ ಬೇಡ ಅಂತ ಹೇಳೋದು. ನಾನು ಮಾತ್ರ ಇನ್ನು ಅಲ್ಲಿಗೆ ಮಾತ್ರ ಕೊಡಲ್ಲ, ಹಂಗೆ ಹಿಂಗೆ ಅಂತ ಜಗಳ ಮಾಡೋದು. ಅದಕ್ಕೇ ಒಂಥರ ಬೇಜಾರಾದಂಗೆ ಆಗದ. ಅದಕ್ಕೆ ನಾನು ಯಾಕಪ್ಪ ಅಂತೇಳಿ ನಿಮ್ಮ ಸುದ್ದಿನೇ ಮಾತಾಡ್ತಾ ಇರಲಿಲ್ಲ, ಬೇಜಾರು ಮಾಡ್ಕೊಂತಾರೆ ಅಂತ. ಇವಾಗ ಎಷ್ಟು ಬೇಜಾರು ಮಾಡ್ಕೊಂಡೈತೋ ಏನೋ. ಬೇಜಾರು ಮಾಡ್ಕೊಂಡ್ರೆ ಸುಮ್ಕಿರು, ಏನಾಗಲ್ಲ. ಅಲ್ಲ ಎಷ್ಟು ಇದು ಮಾಡ್ತಾನೆ ನೋಡು ನಿಮ್ಮಪ್ಪಯ್ಯ ನನ್ನ ಮೇಲೆ. ಹಿಂಗೆ ಮದುವೆ ಆಗಿರೋದು ತಡಿ, ಹೇಳ್ದಂಗೆ ಕೇಳಬೇಕು. ಸುಮ್ಮನೆ ಇವಾಗೆಲ್ಲ ಅದೆಲ್ಲ ಬೇಡಮ್ಮ. ನಮ್ಮಿಬ್ರು ಮಧ್ಯೆ 1000 ಇರುತ್ತೆ. ಹೆಂಗೆ ನೀವಿಬ್ರು ಒಪ್ಪು ಮದುವೆ ಆಗಿದ್ರಲ್ಲ, ಅದೇ ಸಂತೋಷ. ನನಗೇನೋ ಭಾಳ ಖುಷಿಯಾಗ್ಬಿಡ್ತು ಬಿಡತ್ತೆ. ನಮ್ಮ ಹುಡುಗ ಅಂತೂ ಬೋನ ಆಸೆ ಇಕ್ಕೊಂಡಿದ್ದ. ಹೇಳ್ತಾ ಇದ್ದ ನಮ್ಮ ತಾಗೆ, ಅಮ್ಮ ಹೋಗಮ್ಮ ಕೇಳು, ಕವಿತನೇ ಮದುವೆ ಮಾಡ್ಕ್ಯವನ, ಅವಳೇ ನನಗೆ ಸರಿಯಾಗಿರೋದು ಜೋಡಿ, ಅವಳೇ ನನಗೆ ಸರಿಯಾಗಿ ಇನ್ಯಾರು ಅಡ್ಜಸ್ಟ್ ಆಗಲ್ಲ ಅಂತ ಹೇಳ್ತಿದ್ದ. ನಾನು ಇಲ್ಲ ಕಣಪ್ಪ, ಅವ್ನ ಮನೆ ಬಾಗ್ಲಕ್ಕೆ ಯಾರು ಹೋಗ್ತಾರೆ, ನಾನು ನಮ್ಮ ಅಣ್ಣ ಮಾತಾಡ್ಸಲ್ಲ ಅಂತ ಹೇಳ್ತಿದ್ದೆ. ಹೋಗಿ ಆರ್ತಿ ತಾಂಬ. ಅಲ್ಲ ಏನೇ ಅಂದ್ರೂ ಅಪ್ಪ ಅಮ್ಮಯ್ಯ ಒಪ್ಪಿಲ್ಲ ಅಂದಮೇಲೆ ಹಿಂಗೆ ಮಾಡೋದು ತಪ್ಪು ತಾನೇ. ಹಿಂಗೆ ಮಾಡಬಾರ್ದು. ನಮ್ದು ಅಂದರೆ ಬಿಡಪ್ಪ ಅಂತ ಅನ್ಬೋದು, ನಿಮ್ದು ಒಂಥರ ಕಣೋ. ಯಾಕೆ ಹಿಂಗೆ ಮಾಡಿದೆ? ನೀನು ಒಪ್ಪಿಸಿ ಮದುವೆ ಆಗಬೇಕಾಗಿತ್ತು. ಯಾಕೆ ಹಿಂಗೆ ಮಾಡೋದು? ನೀನು ಸರಿ ಇಲ್ಲ. ಸರಿಯಾಗಿ ಮಾಡಿದರೆ ನೀನೇನು ಹೇಳ್ಬೇಡ, ಹೋಗು. ಒಪ್ಸಿ ಮಾಡೋಕ್ಕೆ ಅವ್ರು ಒಪ್ಕೊಂಬಲ್ಲ ಅಂಬೋದು ಗೊತ್ತು. ಒಪ್ಕೊಂಬಲ್ಲ ಅಂತ ಹೇಳಿ ನೀನು ಹಿಂಗೆ ಹೇಳ್ತಾ ಇದೆಯೇನೋ. ಒಪ್ಕೊಂತಿರ್ಲಿಲ್ಲ, ಹೆಂಗೂ ಆಗ್ತಿರ್ಲಿಲ್ಲ ಮದುವೆ ಅಂತ ಹೇಳ್ತಾ ಇದೆಯೇನೋ. ಹೋಗು, ಸುಮ್ಮನೆ ಆರತಿ ತಗೊಂಬಂದು ಆರತಿ ಮಾಡಿ ಒಳಗೆ ಬಿಡ್ಕ. ಸುಮ್ಮನೆ ಇಲ್ಲಿ ನೀನೊಂದೇ ನಾನೇಂದೇನು ಹೇಳೋಣ ಅಂತ ಯಾಕೆ ಹೇಳ್ತಿ? ಹಾಕಿವ್ರಲ್ಲ ಅಷ್ಟೇ ಸಾಕು. ಇವಾಗ ಅವ್ರು ಆಗಿರೋದೇ ನಮಗೆ ಖುಷಿ. ಹೆಂಗೋನು ನಮ್ಮ ಅಮ್ಮನ ಮಗಳೇನೆ ಕವಿತಾ.
ನಾನು ಸುಮ್ಮನೆ ಆಗಿದೆ. ಇವಳು ಅಲ್ಲೇ ಭಾಳ ದಿವಸ ಆಗಿತ್ತು ಇಬ್ಬರು ಮಾತು ಬಿಟ್ಬಿಟ್ಟು. ಹಿಂಗೇ ನಾನು ಯೋಚನೆ ಮಾಡಿದೆ, ಹಿಂಗಾದರೆ ಆಗಲ್ಲ, ಸುಮ್ಮನೆ ನೀವು ಹೆಣ್ಣು ಹುಡ್ಕೋದಕ್ಕೆ ತುಂಬ ಕಷ್ಟ ಬೀಳ್ತಾ ಇದ್ರಿ, ಅದಕ್ಕೋಸ್ಕರ ನಾ ಸುಮ್ಮನೆ ಅತ್ಲಾಗೆ ಆಗ್ಬಿಟ್ರೆ ಯಾವುದೂ ಇರೋದಿಲ್ಲ ಅಂತೇಳಿ ನಾನು ಅದಕ್ಕೆ ಸುಮ್ಮನೆ ಆಗ್ಬಿಟ್ಟಿದ್ದು. ಸುಮ್ಮನೆ ಯಾವುದೂ ಇರೋಲ್ಲ, ಸುಮ್ಮನೆ ಯಾಕೆ ಅತ್ಲಾಗೆ ಆದರೆ ಎಲ್ಲ ಚೆನ್ನಾಗಿರ್ತೀವಿ. ಒಂದೆರಡು ದಿನ ಸಿಟ್ಟು ಮಾಡ್ಕೊಂತಾರೆ, ಆಮೇಲೆ ನಮ್ಮ ಮದುವೆ ಆಗಿರೋ ಒಂದು ಕಾರಣಕ್ಕೋಸ್ಕರ ನಮ್ಮ ಮಾಮನು ನಮ್ಮಮ್ಮ ಎಲ್ಲರೂ ಚೆನ್ನಾಗಿ ಆಗ್ತಾರೆ ಅನ್ನೋದು ಒಂದು ಕಾರಣಕ್ಕೋಸ್ಕರ ನಾನು ಸುಮ್ಮನೆ ಆಗಿಬಿಟ್ಟೆ. ಹೆಂಗೋ ಅತ್ಲಾಗೆ ಈಗ ಆದರೆ ಯಾವುದೂ ಇರಲ್ಲ, ಒಂದಲ್ಲ ಒಂದಿನ ಚೆನ್ನಾಗಿ ಆಗ್ತಾರೆ. ಇದ್ದಿದ್ದೇನೆ ಮನೆಯ ಮೇಲೆ ಯಾವುದಾದ್ರೂ ಒಂದು ಬರುತ್ತೆ, ಒಂದು ಹೋಗ್ತಾ ಇರುತ್ತೆ. ಇವಾಗ ನಮ್ಮ ಅಮ್ಮನೂ ಹಂಗೆ, ಆ ಮಾಮನೂ ಹಂಗೆ ಸ್ವಲ್ಪ ಸಿಟ್ಟಿಂದ ಆಗಿರೋದ್ರಿಂದ ಏನಾಗಲ್ಲ ಇವಾಗ. ಅಷ್ಟೇ. ಹೆಂಗೋ ಬಿಡೋ, ಒಳ್ಳೆ ಕೆಲಸ ಮಾಡಿದೆ. ಈ ಹುಡುಗಿನೂ ಒಳ್ಳೆ ಹುಡುಗಿ ಕವಿತಾ, ಹೆಂಗೋ ಚೆನ್ನಾಗಿ ಓದಿದ್ದಾಳೆ, ಒಳ್ಳೆ ಹುಡುಗಿ ಸಿಕ್ಬಿಟ್ಲು ಬಿಡು. ನಮಗೂ ಕೇಳೋಕ್ಕಾಗ್ತಾ ಇರಲಿಲ್ಲ, ಭಾಳ ವರ್ಷಗಳೇ ಆಗಿತ್ತು ಅವ್ರ ಮನೆ ಹತ್ರ ಹೋಗೋದಕ್ಕೆ, ಅದಕ್ಕೆ ಬೇಡ ಅಂತೇಳಿ ಸುಮ್ಮನಾಗಿದ್ವಿ ಬಿಡು. ಇವಾಗ ಏನಾಯಿತು, ಹೆಂಗೋ ಅತ್ಲಾಗ ಮದುವೆ ಆದ್ರಲ್ಲ, ಅಷ್ಟೇ ಸಾಕು, ಹೆಂಗೋನ ಚೆನ್ನಾಗಿರೋಣ. ಏಯ್ ಹೋಗಿ ಆರತಿ ಮಾಡೋಗಿ, ಏನು ನೋಡ್ತಾ ನಿಂತ್ಕೊಂಡಿದ್ಯಾ? ಅಲ್ಲ ನೋಡಿ, ಇದಕ್ಕಿದಂಗೆ ಹೆಂಗೆ ಮದುವೆ ಆಗ್ಬಿಟ್ಟ ಅಂತ ನನಗೆ ಶಾಕ್ ಆಗ್ಬಿಡ್ತು. ಅವನು ಮದುವೆ ಆಗಿರೋದು ನೋಡಿ ಶಾಕ್ ಆಗ್ಬಿಡ್ತು. ಇದೇನಪ್ಪ ಮನೇಲಿ ಹಿಂಗೆ ಮದುವೆ ಆಗ್ಬಿಟ್ಟ ಅಂತ. ಅವಳಿಗೆ ಒಂಥರ ಇವಾಗ ಶೈಲಿಗೆ ಆಶ್ಚರ್ಯ ನಿನ್ನ ಮದುವೆ ಆಗಿರೋದು. ಅದಕ್ಕೆ ಏನು ಅವಾಗಿಂದ ಆಶ್ಚರ್ಯ ಪಡ್ತೈತೆ. ಹಿಂಗೆ ಮದುವೆ ಆಯ್ದ ಅಂತ. ಗಿರ್ಜಿಂಬಿಗೆ ವಿಷಯ ಗೊತ್ತಾಗ್ಬಿಟ್ರೆ ತುಂಬಾ ಖುಷಿ ಪಡ್ತಾಳೆ ಅನಿಸುತ್ತೆ. ನಿಜ, ನಾನು ಫೋನಲ್ಲಿ ಮಾತಾಡಿದ್ದೆ ಕಣೋಣ, ಫೋನಲ್ಲೆಲ್ಲ ಹೇಳಿದ್ದೆ ಗಿರ್ಜಿಂಬಿಗೆ ಎಲ್ಲ ಹೇಳಿದ್ದೆ. ಹೋಗಿದ್ದು ನಾನು ಎಲ್ಲ ಹಿಂಗೆ ಹೋಗಿದ್ದೀನಿ, ಮದುವೆ ಆಗಿ ಬರ್ತೀನಿ ಅಂದೆ. ಸರಿ ಆಯಿತು ಆಗ್ಬಾ ಅಂತ ಹೇಳಿದ್ಲು. ಒಳ್ಳೆ ಹುಡುಗಿ ಅವಳು, ಆಗ್ಬಾರೋಣ ಅಂತ ಹೇಳಿದ್ಲು ಕಣೋಣ. ಅದಕ್ಕೇ ನಾನು ಮದುವೆ ಆಗಿ ಬಂದಿದ್ದು. ನಾನು ಅಲ್ಲಿ ಮುಂಚೆನೇ ಮಾತಾಡಿದ್ದೆ, ಅವಳು ಒಪ್ಪಿಗೆ ತಗೊಂಡೆ ನಾನು ಮದುವೆ ಆಗಿ ಬಂದಿದ್ದು. ಅದೇ ಮತ್ತೆ ತಂಗಿ ಮಾತು ಮೀರಲ್ಲ. ತಂಗಿನ ಕೇಳ್ತೀರಾ ಎಲ್ಲದಕ್ಕೂ. ಹಂಗಾರೆ ಹೇಳಿದ್ದೇನು ಮತ್ತೆ ಹಂಗಮ್ಲಿಲ್ವಲ್ಲ ಗಿರ್ಜಿಂಬೆ? ಯಾರ್ತಾಗೂ ಹೇಳ್ಬೇಡ ಸದ್ಯಕ್ಕೆ ಅಂತೇಳಿ ಹೇಳಿದ್ದೆ, ನಾನು ಮಾತಾಡಿದ್ದೆ. ಅದಕ್ಕೋಸ್ಕರ ಅವಳು ಯಾರ್ತಾಗೂ ಮಾತಾಡಿಲ್ಲ ಅನಿಸುತ್ತೆ. ಬೆಳಗ್ಗೆನೇ ಫೋನ್ ಮಾಡಿ ಹೇಳಿದ್ದೆ, ನಾನು ಹಿಂಗೆ ಮದುವೆ ಆಗೋಕ್ಕೆ ಹೋಗಿದ್ದೀನಿ ಗಿರ್ಜಿಂಬೆ, ನಾನು ಅಮ್ಮ ಐತಲ್ಲ ಅಣ್ಣನ ಮಗಳು, ಅವರು ಮಾಮನ ಮಗಳನ್ನ ಮದುವೆ ಆಗಿ ಬರ್ತಾ ಇದ್ದೀನಿ, ಅದಕ್ಕೆ ಯಾರ ಹತ್ರನೂ ಏನೂ ಹೇಳ್ಬೇಡ ಅಂದೆ. ಸರಿ ಆಯಿತು ಮದುವೆ ಆಗಿ ಬಾ ಅಂತೇಳಿ ಹೇಳಿದ್ದೆ ನಾನು. ಹೇಳಿದ್ಲು ಮದುವೆ ಆಗಿ ಬಾ ಅಂತೇಳಿ. ಅದಕ್ಕೆ ನಾನು ಅವಳ ಜೊತೆ ಮಾತಾಡಿದ್ದೆ. ಸರಿ ಆಯಿತು ಅಂತ ಹೇಳಿ ಮಾತಾಡ್ಕೊಂಡೆ ನಾನು ಹೋಗಿದ್ದು. ಗಿರ್ಜಿಂಬೆನ ಒಪ್ಸೆ ನಾನು ಬಂದಿದ್ದು. ಮತ್ತೆ ಆರತಿ ಮಾಡೋಕ್ಕೆ ಪಂಚಾರತಿ ಇಲ್ಲ ನಮ್ಮ ಮನೆಯಾಗೆ. ಯಾರವನ ಇಸ್ಕೊಬತ್ತೀಯೇ? ಹೋಗಿ ಇಸ್ಕೊಬರೋಕೆ ಯಾರವನ? ಯಾರವನ ಇಸ್ಕೊಂಬಂದು ಮಾಡು. ನನಗಂತೂ ಹೇಳಪ್ಪ, ಏನು ಮಾಡೋಣಪ್ಪ ಅನ್ನಂಗಾಗ್ತೈತೆ. ಆರತಿ ಮಾಡೋದಕ್ಕೆ ಇಷ್ಟನೇ ಇಲ್ಲ ನನಗಂತೂ. ನನ್ನ ತಂಗಿ ಇರೋ ಜಾಗದಲ್ಲಿ ಇವಳು ಯಾವಳ ಬಂದು ಕುಕ್ಕರಿಸ್ಕೊಂಡ್ಲಲ್ಲಪ್ಪ. ನಾನು ಏನೆಲ್ಲ ಆಸೆ ಇಟ್ಕೊಂಡಿದ್ದೆ, ಏನೇನೋ ಅಂದ್ಕೊಂಡಿದ್ದೆ, ಈ ಲೌಡಿ ಯಾವಳ ಬಂದ್ಬಿಟ್ಲಲ್ಲಪ್ಪ. ಅಯ್ಯೋ ದೇವ್ರೇ, ಇವಳು ಇಲ್ಲಿ ಬಂದ್ಲು. ಅಯ್ಯೋ ದೇವ್ರೇ, ನಾನು ಏನೆಲ್ಲ ಆಸೆ ಇಟ್ಕೊಂಡಿದ್ದೆ. ನಮ್ಮ ಡೈನ್ ಮದುವೆ ಮಾಡೋಣ ಅಂತ ಹೇಳಿ ಇವಳ ಬಂದು ಕುತ್ಕೊಬಿಟ್ಲು. ನನಗೆ ಆರತಿ ಮಾಡೋಕ್ಕೆ ಕೈ ಬತ್ತಾ ಇಲ್ಲ, ಏನು ಮಾಡೋಣ? ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಮಗ ನಮ್ಮ ಅಣ್ಣನ ಮಗಳನ್ನ ಮದುವೆ ಆಗಿ ಬಂದುಬಿಟ್ಟಿದ್ದಾನೆ. ನಾನು ನಮ್ಮ ಮನೆ ಭಾಳ ದಿನದಿಂದ ಮಾತಾಡಲ್ಲ, ಕೇಳಮ್ಮ ಅಂತ ಹೇಳ್ತಿದ್ದ, ಕೇಳಲಿಲ್ಲ. ಅದಕ್ಕೋಸ್ಕರ ಅವರು ಸುಮ್ಮನಾಗಿದ್ದರು, ನಾನು ಕೇಳಕ್ಕೆ ಹೋಗಿರಲಿಲ್ಲ. ಅವನು ಮಾತಾಡ್ಸಲ್ಲ, ಕೊಡಲ್ಲ ಅಂಬದು ಗೊತ್ತಿತ್ತು. ಭಾಳ ವರ್ಷ ಆಯಿತು ಮಾತಾಡೋದು ಬಿಟ್ಟು, ಅವ್ನು ಕೊಡಲ್ಲ ಅಂತೇಳಿ ನಾನು ಸುಮ್ಮನಾಗಿದ್ದೆ. ಅದಕ್ಕೋಸ್ಕರ ಇವಾಗ ಅವರೇ ಹುಡುಗಿ ಒಪ್ಪಿ ಮದುವೆ ಆಗಿ ಬಂದವ್ರೆ. ನನಗೇನು ಭಾಳ ಖುಷಿ ಆಯ್ತು ನಮ್ಮ ಅಣ್ಣನ ಮಗಳು ಅಂತೇಳಿ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.